ನಮಸ್ಕಾರ ವೀಕ್ಷಕರೇ, ಸರ್ವರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು, ಜನ್ಮಕ್ಕಾಗುವಷ್ಟು ಪುಣ್ಯ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಇವತ್ತು ನಾವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದಂತಹ ವಿಶೇಷವಾದ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೋಮನಾಥ ಜ್ಯೋತಿರ್ಲಿಂಗ ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಲಿಂಗ. ಸಾವಿರಾರು ವರ್ಷಗಳ ಹಿಂದೆ ಭಗ್ನವಾಗಿ ಕಣ್ಮರೆಯಾಗಿದ್ದ ಈ ಲಿಂಗ ಈಗ ಮತ್ತೆ ಉದಯಿಸ್ತಾ ಇದ್ದು, ರವಿಶಂಕರ್ ಗುರೂಜಿ ಅವರು ಈ ಪುಣ್ಯದ ಕಾರ್ಯದ ಸಾರಥ್ಯ ವಹಿಸಿಕೊಂಡಿದ್ದಾರೆ. ಸೋಮನಾಥ ಜ್ಯೋತಿರ್ಲಿಂಗ ಮಂದಿರ ಸನಾತನ ಧರ್ಮದ ಪವಿತ್ರ ದೇವಸ್ಥಾನಗಳಲ್ಲಿ ಒಂದು ಮತ್ತು ಶಿವನ ದ್ವಾದಶ ಲಿಂಗಗಳಲ್ಲಿ ಇದೇ ಮೊದಲನೆಯದ್ದು. ಸ್ವತಃ ಶಿವನೇ ಈ ಲಿಂಗದಲ್ಲಿ ಲೀನನಾಗಿದ್ದಾನೆ. ಗುಜರಾತ್ನ ಸೌರಾಷ್ಟ್ರದಲ್ಲಿ ಸೋಮನಾಥ ದೇವಾಲಯವಿದ್ದು ಈ ದೇಗುಲಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದೀಗ ಮಹಾಶಿವರಾತ್ರಿ ದಿನ ಸೋಮನಾಥ ದೇಗುಲಕ್ಕೆ ಸಂಬಂಧಿಸಿದ ಸಿಹಿ ಸುದ್ದಿಯೊಂದು ಹೊರಬಿದ್ದಿದೆ. ಸಾವಿರಾರು ವರ್ಷಗಳ ಹಿಂದೆ ಮೊಹಮ್ಮದ್ ಘಜನಿ ಸೇರಿದಂತೆ ಮೊಘಲರ ದಾಳಿಯಿಂದ ಧ್ವಂಸವಾಗಿದ್ದ ಜ್ಯೋತಿರ್ಲಿಂಗ ಪುನಃ ಪ್ರತಿಷ್ಠಾಪನೆಯಾಗಿದೆ. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಸೋಮನಾಥ ಜ್ಯೋತಿರ್ಲಿಂಗದ ಕೊನೆಯ ತುಂಡೊಂದನ್ನ ಮಹಾಶಿವರಾತ್ರಿ ದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಪವಿತ್ರ ಜ್ಯೋತಿರ್ಲಿಂಗವು ದೈವಿಕತೆಯ ದ್ವಾರ. ಇದರ ಚಿನ್ನದ ಶಿಖರಗಳು ಆಕಾಶವನ್ನೇ ಮುತ್ತಿಕ್ತಿದ್ವು. ಗರ್ಭಗುಡಿಯಲ್ಲಿರೋ ಅಸಂಖ್ಯಾತ ದೀಪಗಳು ದಿವ್ಯವಾದ ಬೆಳಕನ್ನ ಹೊರಸೂಸ್ತಿದ್ವು. ಸೋಮನಾಥ ಜ್ಯೋತಿರ್ಲಿಂಗವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತರು ಹರಿದು ಬರ್ತಿದ್ರು. ಭಕ್ತರು ದೇಗುಲವನ್ನ ದೈವಿಕ ಶಕ್ತಿಯ ಕೇಂದ್ರವನ್ನಾಗಿ ನೋಡಿದ್ರೆ, ಜಿಹಾದಿ ಲೂಟಿಕೋರ ಘಜನಿ ಅದನ್ನ ನಂಬಿಕೆಯ ಸ್ಥಳವನ್ನಾಗಿ ನೋಡೋ ಬದಲು ದೇವರ ಸಂಪತ್ತಿನ ಮೇಲೆ ತನ್ನ ಕೆಂಗಣ್ಣನ್ನ ಬೀರಿದ್ದ. ನಿರ್ದಯಿ ಲೂಟಿಕೋರ ಜಿಹಾದಿ ಮಹಮ್ಮದ್ ಘಜನಿ ಕೆಂಗಣ್ಣು ಸೋಮನಾಥ ದೇವಾಲಯದ ಮೇಲೆ ಬಿದ್ದಿತ್ತು. ಈತ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ್ದಷ್ಟೇ ಅಲ್ಲದೆ ಹಳ್ಳಿಗೆ ಹಳ್ಳಿಯಲ್ಲೇ ರಕ್ತದ ಹೊಳೆಯನ್ನೇ ಹರಿಸಿದ್ದ. ತನ್ನ ದಾರಿಗೆ ಅಡ್ಡ ಬಂದವರನ್ನೆಲ್ಲ ಮೃಗೀಯವಾಗಿ ಹತ್ಯೆ ಮಾಡಿದ್ದ. ಆದರೆ ಶಿವಭಕ್ತರು ಘಜನಿ ವಿರುದ್ಧ ತಮ್ಮ ಕೊನೆ ಉಸಿರಿರೋವರೆಗೂ ವೀರಾವೇಶದಿಂದ ಹೋರಾಡಿದ್ರು. ಸೋಮನಾಥ ದೇವಾಲಯವನ್ನ ಧ್ವಂಸ ಮಾಡಿದ್ರೆ ಹಿಂದೂಗಳ ನಂಬಿಕೆಗೆ ಧಕ್ಕೆ ತಂದಂತಾಗುತ್ತೆ ಅಂತ ಸೋಮನಾಥ ದೇವಾಲಯದ ಮೇಲೆ ದಾಂಗುಡಿ ಇಟ್ಟ. ಕ್ರಿಸ್ತಶಕ 1025ರಲ್ಲಿ ಮಹಮ್ಮದ್ ಘಜನಿ ಎಂಬ ದುರುಳ ಸೋಮನಾಥ ದೇವಾಲಯವನ್ನ ಧ್ವಂಸಗೊಳಿಸಿದ್ದ. ತನ್ನ 30,000 ರಕ್ಕಸ ಸೈನ್ಯದೊಂದಿಗೆ ದೇಗುಲದ ಮೇಲೆ ದಾಳಿ ಮಾಡಿದ. ಈ ಸಮಯದಲ್ಲಿ ದೇವಸ್ಥಾನವನ್ನ ಕಾಪಾಡಲು ಬಂದಿದ್ದ 10,000 ಭಕ್ತರನ್ನ ನಿರ್ದಯಿಯಾಗಿ ಹತ್ಯೆ ಮಾಡಿದ್ದ ಈ ಪಾಪಿ ರಾಕ್ಷಸಿ. ಅಷ್ಟೇ ಅಲ್ಲ, ಹಳ್ಳಿಗಳನ್ನೇ ನೆತ್ತರಿನ ಹೊಳೆಯನ್ನಾಗಿ ಮಾಡಿದ್ದ. ಯಾವಾಗ ಘಜನಿ ಸೋಮನಾಥ ದೇಗುಲದ ಮೇಲೆ ದಾಳಿ ಇಡ್ತಾನೆ ಅಂತ ಶಿವಭಕ್ತರಿಗೆ ಗೊತ್ತಾಯ್ತೋ ಅವರೆಲ್ಲರೂ ಕೂಡ ಯೋಧರಂತೆ ಸೆಟೆದು ನಿಂತರು. ನಮ್ಮ ಜೀವವನ್ನಾದ್ರೂ ಬಲಿ ಕೊಟ್ಟೆವು, ದೇವಸ್ಥಾನವನ್ನ ನಿಮಗೆ ಬಿಟ್ಟು ಕೊಡೋದಿಲ್ಲ ಅಂತ ಪಟ್ಟು ಹಿಡಿದ್ರು. ಏನು ಗುಜರಾತ್ನ ರಜಪೂತ ಯೋಧರು ಘಜ್ನಿ ಸೈನ್ಯದೊಂದಿಗೆ ಸಿಂಹಗಳಂತೆ ವೀರಾವೇಶದಿಂದ ಹೋರಾಡಿದ್ರು. ಪ್ರಾರ್ಥನೆಗಾಗಿ ನಿರ್ಮಿಸಲಾಗಿದ್ದ ಸೋಮನಾಥನ ಬೃಹತ್ ಕಲ್ಲಿನ ಗೋಡೆಗಳು ಈಗ ಆಕ್ರಮಣಕಾರಿಗಳ ವಿರುದ್ಧ ಕೋಟೆಯಾಗಿ ಮಾರ್ಪಟ್ಟಿದ್ದವು. ಆದರೆ ಜಿಹಾದಿ ಮನಸ್ಥಿತಿಯ ಕ್ರೂರ ಮನಸ್ಥಿತಿಯ ಘಜನಿ ಮಾತ್ರ ಅವರೆಲ್ಲರ ಪ್ರಾಣವನ್ನ ತೆಗೆಯೋದಕ್ಕೆ ಹೇಸಿಲ್ಲ. ಆದರೆ ರಜಪೂತರು ಮಾತ್ರ ತಮ್ಮ ಕೊನೆಯ ಉಸಿರಿರೋವರೆಗೂ ಘಜನಿ ಸೇನೆಯೊಂದಿಗೆ ಕೆಚ್ಚದೆಯಿಂದ ಹೋರಾಡಿ ತಮ್ಮ ಪ್ರಾಣವನ್ನ ಅರ್ಪಿಸಿದ್ರು. ಶಿವಭಕ್ತರು ಘಜನಿಯ ಕತ್ತಿಗೆ ಬಲಿಯಾಗ್ತಿದ್ರು ಕೂಡ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್ ಎಂಬ ಘೋಷಣೆಯನ್ನ ಮಾತ್ರ ಕೂಗೋದನ್ನ ಬಿಡಲೇ ಇಲ್ಲ. ಹೊರಗೆ ಯುದ್ಧ ನಡೀತಿದ್ರೆ ಇನ್ನು ಹೆಣ್ಣು ಮಕ್ಕಳು ಶಿವ ದೇಗುಲವನ್ನ ರಕ್ಷಣೆ ಮಾಡೋದಕ್ಕಾಗಿ ಜೋಹರ್ನ ಜ್ವಾಲೆಯಲ್ಲಿ
ಸುಟ್ಟು ಬೂದಿಯಾಗಿದ್ರು. ಇಷ್ಟೆಲ್ಲ ಆದ್ರೂ ನರರಾಕ್ಷಸ ಘಜ್ನಿ ಮಾತ್ರ ಸೋಮನಾಥ ದೇಗುಲದ ಎಲ್ಲಾ ಸಂಪತ್ತನ್ನ ಕೊಳ್ಳೆ ಹೊಡೆದು ಶಿವ ದೇವಾಲಯವನ್ನ ಭಗ್ನಗೊಳಿಸಿದ್ದ. ಹೀಗೆ ಇತಿಹಾಸದುದ್ದಕ್ಕೂ ಸೋಮನಾಥ ದೇಗುಲ ಮೊಘಲರ ದಾಳಿಗೆ ಭಂಜನವಾಗ್ತಾನೆ ಬಂದಿದೆ, ಲೂಟಿಯಾಗ್ತಾನೆ ಬಂದಿದೆ. ಹೀಗೆ ಹಾನಿಗೊಳಗಾಗ್ತಿದ್ದ ದಿವ್ಯ ಶಿವಲಿಂಗವನ್ನ ಅಗ್ನಿಹೋತ್ರಿ ಬ್ರಾಹ್ಮಣ ಕುಟುಂಬ ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಳ್ತಾ ಬಂದಿದೆ. ಅವರೇ ಗುಟ್ಟಾಗಿ ಪೂಜಿಸ್ತಾ ಇದ್ದಾರೆ. ಸೀತಾರಾಮ ಶಾಸ್ತ್ರಿಗಳು ಶಿವ ದಿವ್ಯ ಲಿಂಗವನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಸೋಮನಾಥ ಜ್ಯೋತಿರ್ಲಿಂಗವನ್ನ ವಿಕ್ರಮಾದಿತ್ಯ ಜುನಾಗಢದ ರಾಜರು ಪುನಃ ನಿರ್ಮಿಸ್ತಾನೆ ಬಂದಿದ್ರು ಕೂಡ ಶತಮಾನದವರೆಗೂ ಜ್ಯೋತಿರ್ಲಿಂಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತು. ಆಗ ಅಗ್ನಿಹೋತ್ರಿ ಬ್ರಾಹ್ಮಣರು ಹಾನಿಗೊಳಗಾಗಿದ್ದ ಸೋಮನಾಥ ಜ್ಯೋತಿರ್ಲಿಂಗವನ್ನ ಇಲ್ಲಿವರೆಗೂ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ತುಂಡಾಗಿದ್ದ ಶಿವಲಿಂಗಕ್ಕೆ ಹೊಸ ರೂಪವನ್ನು ಕೊಟ್ಟು ಅವರೇ ಗುಟ್ಟಾಗಿ ಪೂಜಿಸ್ತಾ ಆರಾಧಿಸ್ತಾ ಬಂದಿದ್ರು. ಪೀಳಿಗೆಯಿಂದ ಪೀಳಿಗೆಗೆ ಪ್ರಸಾರವಾಗಿ ಅಂತಿಮವಾಗಿ ಶಿವಲಿಂಗ ಸೀತಾರಾಮ ಶಾಸ್ತ್ರಿಗಳ ಕೈಗೆ ಬಂತು. ಇವರು ಕಳೆದ 20 ವರ್ಷಗಳಿಂದ ಈ ಪವಿತ್ರ ಶಿವಲಿಂಗವನ್ನ ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡು ಬಂದಿದ್ದಾರೆ. ಶಿವಲಿಂಗದ ಪುನಃ ಪ್ರತಿಷ್ಠಾಪನೆಯ ಸಂದರ್ಭದ ನಿರೀಕ್ಷೆಯಲ್ಲಿದ್ರು ಸೀತಾರಾಮ ಶಾಸ್ತ್ರಿಗಳು. ಈಗ ಆ ಸುಯೋಗ ಕೂಡಿ ಬಂದಿದೆ. ಈಗಿನ ಶಂಕರಾಚಾರ್ಯರು ಉಳಿದ ಜ್ಯೋತಿರ್ಲಿಂಗದ ತುಂಡನ್ನ ರವಿಶಂಕರ್ ಗುರೂಜಿಯವರಿಗೆ ನೀಡೋದಕ್ಕೆ ಹೇಳಿದ್ರು. ಅದರಂತೆ ದಿವ್ಯ ಕಾಂತಿಯುಳ್ಳ ಶಿವಲಿಂಗವನ್ನ ಪುನಃ ಪ್ರತಿಷ್ಠಾಪನೆಯ ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಗುರುದೇವರು. ಈಗಿನ ಶಂಕರಾಚಾರ್ಯರು ಹೇಳಿದಂತೆ ಸೀತಾರಾಮ ಶಾಸ್ತ್ರಿಗಳು ರವಿಶಂಕರ್ ಗುರೂಜಿಯವರನ್ನ ಭೇಟಿಯಾಗಿದ್ದಾರೆ. ಲಿಂಗವನ್ನ ಪುನಃ ಪ್ರತಿಷ್ಠಾಪನೆ ಮಾಡೋದಕ್ಕೆ ರವಿಶಂಕರ್ ಗುರೂಜಿಗಳು ಕೂಡ ಒಪ್ಕೊಂಡಿದ್ರು. ಈಗ ಶತಮಾನಗಳ ಬಳಿಕ ಸೋಮನಾಥ ಲಿಂಗ ಪುನಃ ಪ್ರತಿಷ್ಠಾಪನೆಯಾಗಿರೋದು ಒಂದು ರೀತಿಯಲ್ಲಿ ಐತಿಹಾಸಿಕ ಮೈಲಿಗಲ್ಲಿದ್ದಂತೆ. ಸೋಮನಾಥ ದೇಗುಲ ಶತಮಾನಗಳಿಂದಲೂ ದುರುಳರ ಅಟ್ಟಹಾಸಕ್ಕೆ ನಲುಗಿ ಹೋಗಿದ್ದರೂ, ಮೊಘಲರ ದಾಳಿಗೆ ಹಾನಿಗೊಳಗಾಗಿದ್ರು, ಎಂದಿಗೂ ಕೂಡ ಕೋಟ್ಯಂತರ ಹಿಂದೂ ಭಕ್ತರ ಶ್ರದ್ಧೆಯ ಕೇಂದ್ರ ಬಿಂದುವಾಗಿದೆ. ಸ್ಥಳ ಪುರಾಣದ ಪ್ರಕಾರ ಮಹಾದೇವನು ಬ್ರಹ್ಮ ವಿಷ್ಣುವಿಗೆ ತನ್ನ ಮಹಿಮೆಯನ್ನ ತೋರುವುದಕ್ಕಾಗಿ ಜ್ಯೋತಿ ಸ್ವರೂಪದ ಸ್ತಂಭಗಳನ್ನ ಸೃಷ್ಟಿಸಿದ್ದು ಅದೇ ಜ್ಯೋತಿರ್ಲಿಂಗ ಕ್ಷೇತ್ರವಾಗಿದೆ. ಸೋಮನಾಥ ಜ್ಯೋತಿರ್ಲಿಂಗ ಒಂದು ವಿಶೇಷವಾದ ಶಿಲೆಯಿಂದ ಮಾಡಲ್ಪಟ್ಟಿದ್ದು ಭೂಮಿಯಿಂದ 2 ಅಡಿ ಎತ್ತರದಲ್ಲಿ ಗಾಳಿಯಲ್ಲಿ ತೇಲ್ತಿದೆ. ಇದು ಈ ದೇವಾಲಯದ ವಿಶೇಷ. ಇದನ್ನ ಒಂದು ಕಂಬದ ಮೇಲೆ ಕೆತ್ತಲಾಗಿದೆ. ಸೋಮನಾಥ ಲಿಂಗದಲ್ಲಿ ಸಾಮಾನ್ಯ ಭೌತಿಕ ಶಾಸ್ತ್ರಕ್ಕೆ ನಿಲುಕದ ವಿಶೇಷ ಶಕ್ತಿಯ ಗುಣಗಳಿವೆ. ಈ ವಿಶೇಷ ಶಕ್ತಿಯ ರಹಸ್ಯವನ್ನ ಭೇದಿಸುವುದಕ್ಕೆ ವಿಜ್ಞಾನಿಗಳು ಈಗಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಘಜ್ನಿ, ಅಫ್ಜಲ್ ಖಾನ್, ಔರಂಗಜೇಬ್ ಹೀಗೆ ಮೊಘಲರ ಅಟ್ಟಹಾಸಕ್ಕೆ, ಇವರ ದುಷ್ಕೃತ್ಯಕ್ಕೆ, ಇವರ ದಾಳಿಗೆ ಸೋಮನಾಥ ಮಂದಿರ ನಲುಗಿ ಹೋಗಿದ್ರೂ ಕೂಡ ಎಂದಿಗೂ ಜ್ಯೋತಿರ್ಲಿಂಗ ರಾರಾಜಿಸ್ತಿರೋದಕ್ಕೆ ಕಾರಣ ಶಿವನ ಅವಿಚ್ಛಿನ್ನ ಶಕ್ತಿ ಹಾಗೂ ಭಕ್ತರ ಅಚಲ ನಂಬಿಕೆಯೇ ಕಾರಣ. ಸೋಮನಾಥ ಜ್ಯೋತಿರ್ಲಿಂಗ ಭಗ್ನಗೊಂಡಿದ್ದು, ಹಾನಿಗೊಳಗಾಗಿದ್ದು ಕೋಟಿ ಕೋಟಿ ಶಿವಭಕ್ತರಲ್ಲಿ ನೋವುಂಟು ಮಾಡಿತ್ತು. ಈಗ ಮತ್ತೆ ಈ ಜ್ಯೋತಿರ್ಲಿಂಗ ಪುನರ್ ಉದಯ ಆಗ್ತಾ ಇರೋದು, ರಾರಾಜಿಸ್ತಿರೋದು ಶಿವಭಕ್ತರಲ್ಲಿ ಸಂತಸವನ್ನ ತಂದಿದೆ. ಆ ಶಿವನ ಕೃಪೆ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.